ಯಾರಾದರೂ ರೈತರು ಹೊಸದಾಗಿ ತೋಟ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾವ ಪ್ಲ್ಯಾಂಟ್ ಸ್ಟಾರ್ಟಿಂಗಲ್ಲಿ ಹಾಕಬೇಕು, ಯಾವ್ದು ಹಾಕ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಒಂದು ಐಡಿಯಾ ಇರಲ್ಲ. ಯಾರಾದರೂ ಈಗ ಅಡಿಕೆ ಎಲ್ಲ ಕಡೆ ಅಡಿಕೆ ಬೆಳೀತಾ ಇದ್ದಾರೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಪರ್ಯಾಯ ಬೆಳೆ ಬೆಳಿಬೇಕು ಅಂತ ಅಂದ್ಕೊಂಡು ಪೆಪ್ಪರ್ ಬೆಳಿಬೇಕು, ಬ್ಲ್ಯಾಕ್ ಪೆಪ್ಪರ್ ವೈನ್ಸ್ ಬೆಳಿಬೇಕು, ಅಥವಾ ಕಾಫಿ ಇಂಟರ್ ಕ್ರಾಪ್ ಆಗಿ ಬೆಳಿಬೇಕು ಅಂತ ಆ ಥರ ಏನಾದರೂ ಪ್ಲ್ಯಾನಿಂಗಲ್ಲಿ ಇರುವವರು ಒಂದು ಒಳ್ಳೆ ಆಪ್ಷನ್ ಅಂದರೆ ಪಯ್ಯಾಣಿ ಗಿಡಗಳು. ಈ ಪಯ್ಯಾಣಿ ಗಿಡಗಳು ಹೆಂಗೆ ಅಂದರೆ, ನೀವು ಈ ವರ್ಷ ಪ್ಲಾಂಟೇಷನ್ ಮಾಡಿದರೆ ನೀವು ನೆಕ್ಸ್ಟ್ ಇಯರಿಗೆ ಪ್ಲ್ಯಾಂಟ್ ಬಂದು 8 ಫೀಟ್ 9 ಫೀಟ್ 10 ಫೀಟ್ ಗಂಟನೂ ಬೆಳೆಯುತ್ತೆ. ಅದು ಬೆಳೆದಾಗ ನೀವು ಪೆಪ್ಪರ್ ಬಳ್ಳಿನ ಈ ವರ್ಷ ನೀವು ಪಯ್ಯಾಣಿ ಗಿಡ ನೆಟ್ಟರೆ ನೆಕ್ಸ್ಟ್ ಇಯರ್ಗೆ ಪೆಪ್ಪರ್ ಬಳ್ಳಿ ಹಚ್ಬೋದು. ಅದ್ರ ಜೊತೆಗೆ ನೀವು ಕಾಫಿ ಅಥವಾ ಯಾವುದಾದ್ರು ಕಾರ್ಡಮಮ್ ಯಾವುದಾದ್ರೂ ಶೇಡಲ್ಲಿ ಬೆಳೆಯುವಂಥ ಬೆಳೆಗಳನ್ನ ಇದ್ರ ಜೊತೆಗೆ ಬೆಳಿಬೋದು. ನಮ್ಮ ನರ್ಸರಿಯಲ್ಲಿ ಪಯ್ಯಾಣಿ ಗಿಡಗಳು ಈಗ ರೆಡಿಯಾಗಿದೆ. ಯಾರಾದರೂ ರೈತರು ಹೊಸದಾಗಿ ತೋಟ ಮಾಡುವವರು ಇದ್ದರೆ ನಮ್ಮ ನರ್ಸರಿಗೆ ವಿಸಿಟ್ ಮಾಡಿ ಪಯ್ಯಾಣಿ ಗಿಡಗಳನ್ನ ಬೈ ಮಾಡ್ಬೋದು. ಅರೌಂಡ್ ಎಲ್ಲ 6 ಮಂತ್ ಪ್ಲ್ಯಾಂಟ್ಸ್ಗಳು ಇವೆಲ್ಲ ರೆಡಿ ಇರೋದು. ನಮಗೆ ಈಗ ಆಲ್ರೆಡಿ ಪ್ಲ್ಯಾಂಟ್ಸ್ ಇದು ಬುಕ್ಕಿಂಗ್ ಇದೆ, ತುಂಬ ಗಿಡಗಳು, ಸ್ವಲ್ಪ ಗಿಡಗಳು ಇನ್ನೂ ಬುಕ್ಕಿಂಗ್ ಬ್ಯಾಲೆನ್ಸ್ ಇದೆ. ಯಾರಿಗಾದರೂ ಪಯ್ಯಾಣಿ ಗಿಡಗಳು ಬೇಕು ಅಂತಂದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಪ್ಲೇಯಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಡೀಟೇಲ್ ತಗೋಬೋದು. ನಮ್ಮದು ನರ್ಸರಿ ಒಂದು ಪಿರಿಯಾಪಟ್ಟಣದಲ್ಲಿ ಲೊಕೇಟೆಡ್ ಆಗಿರೋದು, ಮೈಸೂರಿಂದ 70 ಕಿಲೋಮೀಟರ್ ಇರುತ್ತೆ. ಈ ಸರೌಂಡಿಂಗ್ ಪಿರಿಯಾಪಟ್ಟಣ ಮೈಸೂರು ಸರೌಂಡಿಂಗ್ ಅಥವಾ ಯಾರೇ ಇದ್ದರೂ ನಮಗೆ ಬಲ್ಕ್ ಆರ್ಡರ್ ಇದ್ದರೂ ನಾವು ಹೊರಗಡೆ ಕಳಿಸ್ಕೊಡ್ತೀವಿ. ಯಾರಿಗಾದರೂ ಬೇಕು ಅಂದರೆ ಇಲ್ಲೇ ವಿಸಿಟ್ ಮಾಡಿನೂ ಬೈ ಮಾಡ್ಕೋಬೋದು. ಥ್ಯಾಂಕ್ ಯು.